me forever on fire. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಮನೆ ಆಯ್ತು. ಈಗ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ ದೃಶ್ಯಗಳನ್ನ ಕೂಡ ರಿಟ್ರೀವ್ ಮಾಡಲಾಗ್ತಾ ಇದೆಯಾ? ಕೊಲೆ ಆರೋಪಿ ದರ್ಶನ್ಗೆ ಈಗ ಸಂಕಷ್ಟ ತಂದಿಡ್ತಾ ಮನೆಯ ಸಿಸಿಟಿವಿ ದೃಶ್ಯ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಈಗ ಮನೆಯ ಸಿಸಿಟಿವಿ ದೃಶ್ಯವೇ ಕಂಟಕವಾದಂತೆ ಕಾಣಿಸ್ತಾ ಇದೆ. ತನಿಖಾ ತಂಡಕ್ಕೆ ಸಿಕ್ತು ಮತ್ತೊಂದು ಸ್ಫೋಟಕ ಸಾಕ್ಷ್ಯ. ಆ ಸಾಕ್ಷ್ಯ ಈಗ ದರ್ಶನ್ಗೆ ಮತ್ತೆ ಸಂಕಷ್ಟವನ್ನ ತಂದಿಡುವ ರೀತಿ ಕಾಣಿಸ್ತಾ ಇದೆ. ಡಿಲೀಟ್ ಮಾಡಿದ್ದ ಸಿಸಿಟಿವಿ ದೃಶ್ಯವನ್ನ ರಿಟ್ರೀವ್ ಮಾಡಿದ್ದಾರೆ ಖಾಕಿ ಪಡೆ. ಹೀಗಾಗಿ ಡಿಲೀಟ್ ಆಗಿದ್ದಂತ ದೃಶ್ಯವು ಕೂಡ ಈಗ ರಿಟ್ರೀವ್ ಆಗಿರೋದ್ರಿಂದ ಆರೋಪಿ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ. FSL ತಂಡದಿಂದ ಸಿಸಿಟಿವಿ ದೃಶ್ಯಾವಳಿ ರಿಟ್ರೀವ್ ಮಾಡಲಾಗಿದೆ. ಹಾಗಾಗಿ ಆ ದೃಶ್ಯಾವಳಿಯಲ್ಲಿ ಹಾಗಾದ್ರೆ ಏನಿದೆ, ಅದು ಹೇಗೆ ದರ್ಶನ್ಗೆ ಕಂಟಕವಾಗುತ್ತೆ? ದೃಶ್ಯದಲ್ಲಿ ದರ್ಶನ್ ಮನೆಗೆ ಆರೋಪಿಗಳು ಬಂದ್ ಹೋಗಿರೋದು ಪತ್ತೆ ಆಗಿದೆ. ಯಾವ್ಯಾವ ಆರೋಪಿಗಳು ಯಾವ್ಯಾವ ಸಂದರ್ಭದಲ್ಲಿ ಬಂದ್ ಹೋದ್ರು ಅದೆಲ್ಲ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆ ದೃಶ್ಯವನ್ನ ಡಿಲೀಟ್ ಮಾಡಲಾಗಿತ್ತು, ಅದು ಈಗ ರಿಟ್ರೀವ್ ಮೂಲಕ ಸಿಕ್ಕಿದೆ. ಜೂನ್ 8ರಿಂದ 10ರವರೆಗೆ ಆರೋಪಿಗಳ ಚಲನವಲನ ಪತ್ತೆ ಆಗಿದೆ. ಅದು ಕೂಡ ಎಲ್ಲಿ? ದರ್ಶನ್ ಮನೆಗೆ ಆರೋಪಿಗಳು ಬಂದು ಹೋಗಿರುವಂತ ಸಿಸಿಟಿವಿ ದೃಶ್ಯ ಈಗ ಸಿಕ್ಕಿದೆ. ದರ್ಶನ್ ಮನೆ ಮುಂದೆ ಕೃತ್ಯಕ್ಕೆ ಬಳಸಿದಂತ ವಾಹನಗಳು ಓಡಾಟದ ಸೆರೆ ಕೂಡ ಸಿಕ್ಕಿರುವಂತದ್ದು. ಆ ದೃಶ್ಯ ಕೂಡ ಈಗ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ FSL ತಂಡಕ್ಕೆ ಲಭ್ಯವಾಗಿರುವಂತದ್ದು. ಈಗ ಕೊಲೆ ಆರೋಪಿ ದರ್ಶನ್ಗೆ ಈ ಸಿಸಿಟಿವಿ ದೃಶ್ಯಗಳು ಮತ್ತಷ್ಟು ಸಂಕಷ್ಟವನ್ನ ತಂದಿಡ್ತಾ ಇದ್ದಾವೆ. ಅಂದ್ರೆ ಈ ದೃಶ್ಯಗಳಿಂದಾಗಿ ನಮ್ಗೆ ಆಪತ್ತು ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವರು ಡಿಲೀಟ್ ಮಾಡಿದ್ರು ಕೆಲವೊಂದು ಸಿಸಿಟಿವಿ ದೃಶ್ಯಗಳನ್ನ. ಆ ದೃಶ್ಯಗಳು ಈಗ ರಿಟ್ರೀವ್ ಮಾಡಿರೋದ್ರಿಂದ ಮತ್ತೆ ಸಿಕ್ಕಿದಾವೆ. ಆ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ತನಿಖಾ ಸಂಸ್ಥೆಗೆ ಈಗ ಮತ್ತಷ್ಟು ಪ್ರಬಲವಾದಂತ ಸಾಕ್ಷ್ಯ ಸಿಕ್ಕಂತಾಗಿದೆ. ಆರೋಪಿ 2 ಆಗಿರುವಂತ ದರ್ಶನ್ಗೆ ಜೊತೆಗೆ ದರ್ಶನ್ ಗ್ಯಾಂಗ್ಗೆ ಈ ಸಿಸಿಟಿವಿ ದೃಶ್ಯದಿಂದ ಮತ್ತಷ್ಟು ಕಾನೂನಿನ ಕುಣಿಕೆ ಬಿಗಿ ಆಗ್ತಾ ಹೋಗುತ್ತೆ. ಜೂನ್ 8ನೇ ತಾರೀಕಿಂದ 10ನೇ ತಾರೀಕುವರೆಗೂ ಕೂಡ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದ ದಿನ, ಅದಾದ ಬಳಿಕ ಈ ಮೃತದೇಹವನ್ನು ರವಾನೆ ಮಾಡಿದ ಮೇಲೆ ಯಾರೆಲ್ಲ ದರ್ಶನ್ ಮನೆಗೆ ಬಂದು ಹೋದ್ರು ಆರೋಪಿಗಳು, ಏನೆಲ್ಲ ಆ ಚಲನವಲನ ಇದೆ, ಅಂದರೆ ದರ್ಶನ್ ಜೊತೆಗೆ ಮಾತುಕತೆ ಇರ್ಬೋದು, ಎಷ್ಟೊತ್ತಿಗೆ ಬಂದು ಹೋದ್ರು, ಯಾವ ಆರೋಪಿ ಬಂದು ಹೋಗಿರೋದು, ಒಟ್ಟು ಈಗ A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್, ಅದೇ ರೀತಿಯಾಗಿ ಪವನ್, ವಿನಯ್ ಇವರೆಲ್ಲ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳಿರೋದು. ಆ 17 ಜನರಲ್ಲಿ ಯಾರ್ಯಾರ ಪಾತ್ರ ಏನೇನು ಅನ್ನೋದನ್ನು ಕೂಡ ಈಗಾಗಲೇ ವಿಭಜನೆ ಮಾಡಿದ್ದಾರೆ. ಅದರ ಮೂಲಕ ಈ ದರ್ಶನ್ ಮನೆಗೆ ಈ 8ರಿಂದ 10ನೇ ತಾರೀಕುವರೆಗೂ ಕೂಡ ಯಾರ್ಯಾರು ಬಂದು ಹೋದ್ರು, ಮತ್ತೆ ಈ ಹಣ ಬದಲಿ ಕೂಡ ಆಗಿದೆ, ಅಂದರೆ ಒಬ್ಬರಿಂದ ಒಬ್ರ ಕೈಗೆ ವರ್ಗಾವಣೆ ಆಗಿದೆ. ಹಾಗಾಗಿ ಹಣವನ್ನು ಯಾರು ಕೊಟ್ಟರು, ಎಷ್ಟು ಕೊಟ್ಟರು, ಯಾವ ಟೈಮ್ನಲ್ಲಿ ಕೊಟ್ಟರು, ಅದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯ ಪೊಲೀಸರಿಗೆ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಡಿಲೀಟ್ ಮಾಡಿದ್ರು. ಆದ್ರೀಗ ಅದನ್ನ ರಿಟ್ರೀವ್ ಮಾಡುವ ಮೂಲಕ ಮತ್ತೆ ದೃಶ್ಯವನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಜೊತೆಗೆ ಆ ಒಂದು 8ರಿಂದ 10ನೇ ತಾರೀಕುವರೆಗೂ ಕೂಡ ದರ್ಶನ್ ಅವರ ಮನೆ ಎದುರುಗಡೆ ಓಡಾಡಿದಂಥ ವಾಹನಗಳು, ಸ್ಕಾರ್ಪಿಯೋ ವಾಹನದ ದೃಶ್ಯ ಈಗಾಗಲೇ ಸಿಕ್ಕಿದೆ. ಜೊತೆಗೆ ಮತ್ತಾರ್ಯಾರು ಆರೋಪಿಗಳು ಬಂದಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ್ರ, ಕಾರ್ನಲ್ಲಿ ಬಂದ್ರು, ಯಾವ ಕಾರ್ನಲ್ಲಿ ಬಂದ್ರು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ದೃಶ್ಯಗಳನ್ನು ಈಗ ರಿಟ್ರೀವ್ ಮಾಡುವ ಮೂಲಕ ಸಂಗ್ರಹಣೆ ಮಾಡಲಾಗಿದೆ. ಈ ಸಿಸಿಟಿವಿ ದೃಶ್ಯಗಳು ಕೂಡ ಈಗ ಸಾಕಷ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲ ಆಗ್ತಾ ಹೋಗ್ತವೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಬರೋ ಎಲ್ಲ ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ಕೊಂಡು, ಸ್ಥಳ ಮಹಜರು ಮಾಡಿದಂಥ ಡೀಟೇಲ್ಸನ್ನು ಕೂಡ ಇಟ್ಕೊಂಡು ಚಾರ್ಜ್ ಶೀಟ್ಗೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಚಾರ್ಜ್ ಶೀಟ್ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಅಂದರೆ ಈ ಕೇಸ್ ಯಾವ ಸಂದರ್ಭದಲ್ಲೂ ಕೂಡ ಬಿದ್ದು ಹೋಗಬಾರ್ದು. ಈ ಒಂದು ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆ ಆರೋಪಿಗಳ ಮೂಲಕನೇ ಎಕ್ಸ್ಪ್ಲೈನ್ ಮಾಡಿಸಿರ್ತಾರೆ, ಅಂದರೆ ನೀವೇನು ಮಾಡಿದ್ರಿ ಅದೆಲ್ಲದನ್ನು ಕೂಡ ಹೇಳ್ತಾ ಹೋಗಿ ಅಂತ. ಅದ್ರ ಮಧ್ಯದಲ್ಲಿ ಅಧಿಕಾರಿಗಳ ವಾಯ್ಸ್ ಕೂಡ ಕೇಳಬಾರ್ದು, ಅವ್ರ ಮಧ್ಯದಲ್ಲಿ ಅಧಿಕಾರಿಗಳು ಕೂಡ ಬರಬಾರ್ದು. ಬಂತು ಅಂದರೆ ಆ ಸಾಕ್ಷ್ಯ ನಿಲ್ಲೋದಿಲ್ಲ. ಹಾಗಾಗಿ ಈ ಸ್ಥಳ ಮಹಜರು ಜೊತೆಗೆ ಸಿಸಿಟಿವಿ ದೃಶ್ಯಗಳು ಇವೆಲ್ಲವೂ ಕೂಡ ಪ್ರಬಲವಾಗಿ ಸಾಕ್ಷ್ಯ ಆಗ್ತವೆ. ಅದರ ಬೆನ್ನಲ್ಲೇ ಈಗ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯ ದರ್ಶನ್ಗೆ ಕಂಟಕವಾಗ್ತಾ ಇದೆ. ಕಂಟಕ ಆಗಬಾರ್ದು ಅಂತಾನೆ ಡಿಲೀಟ್ ಮಾಡಲಾಗಿತ್ತು. ಆದರೆ ಡಿಲೀಟ್ ಮಾಡಿರುವಂಥ ಸಿಸಿಟಿವಿ ದೃಶ್ಯವನ್ನು ಕೂಡ ಈಗ ರಿಟ್ರೀವ್ ಮಾಡುವ ಮೂಲಕ
ಮತ್ತೆ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಆ ದೃಶ್ಯವನ್ನು ಕೂಡ ಇಟ್ಕೊಂಡು ಈಗಾಗಲೇ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ 14ರವರೆಗೂ ಕೂಡ, 14ನೇ ತಾರೀಕುವರೆಗೂ ಕೂಡ. ಅದಾದ ಬಳಿಕ ಮತ್ತೆ ಏನಾದರೂ ವಿಚಾರಣೆಗೆ ತೆಗೆದುಕೊಂಡ್ರು ಅಂತಂದರೆ ಕೋರ್ಟ್ನಲ್ಲಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದ ನಡೀತು ಅಂದರೆ ಆ ಸಂದರ್ಭದಲ್ಲಿ ಈ CCTV ದೃಶ್ಯಗಳ ಬಗ್ಗೆ ಕೂಡ SPP ಪ್ರಸನ್ನಕುಮಾರ್ ಅವರು ಪ್ರಸ್ತಾಪ ಮಾಡ್ಬೋದು. ಅಂದರೆ ಮತ್ತೊಂದು ಸಾಕ್ಷ್ಯ ಸಿಕ್ಕಂತೆ ಆಯಿತು. ಈಗಾಗಲೇ ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಅದರ ಮಧ್ಯದಲ್ಲಿ ಈ CCTV ದೃಶ್ಯ ಕೂಡ ಮತ್ತೆ ಪ್ರಬಲವಾಗ್ತಾ ಇದೆ, ದರ್ಶನ್ ಅವರಿಗೆ ಕಂಟಕವಾಗ್ತಾ ಇದೆ.